ದಕ್ಷಾಪುರ ಎಂಬ ಯಕ್ಷಗಾನ ತಾಲೂಕಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಈ ದೇವರ ವತಿಯಿಂದ, ಅದೇ ರೀತಿಯಲ್ಲಿ ಇಲ್ಲಿ ಬಂದು ಸೇರಿದಂತಹ ಎಲ್ಲ ಭಗವದ್ಭಕ್ತರ ಕಡೆಯಿಂದಲೂ ಕೂಡ ಸ್ವಾಗತವನ್ನು ಬಯಸ್ತಾ ಅವರು ಈ ಪ್ರಸಂಗವನ್ನು ಇಲ್ಲಿ ನಡೆಸಿಕೊಡಬೇಕು ಅಂತ ಹೇಳಿ ಅವರಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಧನ್ಯವಾದಗಳು. ವಿಘ್ನರಾಜ
ತ್ರಿಮೂರ್ತಿಗಳ ಕರುಣೆಯಿಂದ ಈ ಸ್ವರ್ಗವನ್ನು ಪರಿಪಾಲಿಸುವುದಕ್ಕಾಗಿ ಆ ತ್ರಿಮೂರ್ತಿಗಳ ದಯೆಯಿಂದ ನನಗೆ ಲಭಿಸಿದೆ. ನನ್ನ ಈ ಸಭೆಯನ್ನೊಮ್ಮೆ ನೋಡಬಾರದು. ಯಕ್ಷರು, ಗಂಧರ್ವರು, ಕಿನ್ನರರು ಮಾತ್ರವರು ಮುಕ್ಕೋಟಿ ದೇವತೆಗಳಿಂದ ಕಂಗೊಳಿಸುತ್ತಾ ವರುಣ, ವಾಯು, ಅಗ್ನಿ, ಕುಬೇರ ಎಲ್ಲರೂ ಬಂದು ಸೇರಿದ್ದಾರೆ. ನಮ್ಮ ಈ ಸಭೆಯನ್ನು ಆ ತ್ರಿಮೂರ್ತಿಗಳೇ ಮೇಲ್ನೋಟಕರಾಗಿದ್ದಾರೆ. ಇಂತಹ ಸಭೆಯನ್ನು ನಾನು ನಿರೀಕ್ಷಿಸುವುದಕ್ಕೆ ಸಂತಸ ಮಾಡುತ್ತಾ ಇದ್ದೇನೆ. ನಮ್ಮ ಈ ಸುರಲೋಕದ ಸಂಪತ್ತೆಂದರೆ ಏನು? ನಾವು ಕೇಳಿದ್ದನ್ನು ಕೊಡುವ ಆ ಕಾಮದೇವಿ, ಕಲ್ಪವೃಕ್ಷ ಎಲ್ಲವೂ ನಮ್ಮಲ್ಲಿ ಇದೆ. ಕೈಯಲ್ಲಿ ಧರಿಸುವುದಕ್ಕೆ ವಜ್ರಾಯುಧ, ಏರುವುದಕ್ಕೆ ಅಂಬಾರಿ, ಎಲ್ಲವನ್ನೂ ನಾನು ಪಡೆದುಕೊಂಡಿದ್ದೇನೆ. ಅಮೃತವನ್ನೇ ಪಾನ ಮಾಡಿ ಅಮರತ್ವವನ್ನು ಪಡೆದಿದ್ದೇನೆ. ಇಂತಹ ಸುಖ ಸಂತೋಷ ಯಾರಿಗೆ ಹೇಳಿ? ಆದರೆ ಒಂದು ವಿಶೇಷ ಎಂದರೆ ಈ ಕಿರೀಟ ಹೊತ್ತವನಿಗೆ ಕಿರಿಕಿರಿ ತಪ್ಪಿದ್ದ ಹೇಳಿ. ಆ ಕಾರಣದಿಂದ ಯಾವಾಗಲೂ ನಾವು ಕಿರುಕುಳವನ್ನೇ ಅನುಭವಿಸುವುದು. ಆದರೆ ದೇವತೆಗಳನ್ನೆಲ್ಲ ಸೇರಿಸಿಕೊಂಡು ನಾವು ಆ ತ್ರಿಮೂರ್ತಿಗಳ ಕೃಪೆಯಿಂದ ಸ್ವರ್ಗದಲ್ಲಿ ಸುಖದಲ್ಲಿ ಇಂದು ರಾರಾಜಿಸ್ತಾ ಇದ್ದೇನೆ. ಈ ಲೋಕದಲ್ಲಿ ಜ್ಞಾನವನ್ನು ಸಂಪಾದಿಸುವುದಕ್ಕೆ ಋಷಿ ಮುನಿಗಳಿಂದ ಜ್ಞಾನವೂ ಏರ್ಪಡುತ್ತದೆ. ಜ್ಞಾನವು ಸಂಪಾದನೆ ಮಾಡಬೇಕು ಅಂತಾದರೆ ಯಾಗಕರ್ಮಾದಿಗಳಿಂದಲೇ ಅದು ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಭೂಲೋಕದಲ್ಲಿ ಯಜ್ಞವನ್ನು ಕೈಗೊಳ್ಳುತ್ತಾರೆ. ಆ ತ್ರಿವೇಣಿ ಸಂಗಮ ಅಂತ ಇದೆ. ಗಂಗಾ, ಯಮುನಾ, ಸರಸ್ವತಿ ಸಂಗಮದಲ್ಲಿ ಮರೀಚಿ ಬ್ರಹ್ಮ ಯಾಗವೊಂದನ್ನು ಕೈಗೊಂಡಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಹೇಳಿಕೆಯನ್ನಿಟ್ಟಿದ್ದಾರಂತೆ. ಲೋಕಗಳಿಗೆ ಅವನ ಹೇಳಿಕೆ ಹೋಗಿದೆ. ದೇವಲೋಕಕ್ಕೆ ದೇವೇಂದ್ರ ಮಾತ್ರ ಅಲ್ಲ, ಎಲ್ಲರನ್ನೂ ಕರೆದು ಬರುವುದಕ್ಕೆ ಹೇಳಿದ್ದಾನೆ. ಅದಕ್ಕಾಗಿ ನಮ್ಮ ದೇವತೆಗಳ ಪರಿವಾರದೊಂದಿಗೆ ಆ ತ್ರಿವೇಣಿ ಸಂಗಮಗಳಿಗೆ ಹೋಗಬೇಕಾಗಿದೆ. ದೇವತೆಗಳೇ ಎಲ್ಲರ ಭಕ್ತಗಳ ಸಾಗೋಣವಂತೆ. ದೇವತೆಗಳೇ, ನಾವೆಲ್ಲರೂ ಆ ಶಿವನನ್ನು ಸ್ತುತಿ ಮಾಡಬೇಕಾಗಿದೆ. ಮರೀಚಿ ಬ್ರಹ್ಮನ ಜೊತೆ ಸೇರಿಕೊಂಡು ಆ ಶಿವನಿದ್ದಲ್ಲಿ ಕೈಲಾಸದೆಡೆಗೆ ನಾವೆಲ್ಲರೂ ಹೋಗಿ ಆ ಶಿವನಲ್ಲೇ ಧ್ಯಾನಿಸುವಂತೆ. ಶಿವನೇ ಬಂದಿದೆ. ಸ್ತುತಿ ಸ್ತುತಿ ಸ್ತುತಿ. ನಾರಾಯಣ ಪ್ರಿಯ ಭಜಕ ಬದಾಪಹಾರ
ಶಂಭೋ ಶಂಕರ ನಮ್ಮನ್ನು ಉದ್ಧರಿಸಿ ಕಾಪಾಡ ಸ್ವಾಮಿ ಕಾಪಾಡ. ಬಂದಿರೆ ಸುಮನಸರೇ ಎಲ್ಲರೂ ಒಟ್ಟಾಗಿ ಬಂದಿದ್ದೀರಿ. ಸುಮನಸರೆಯಿಂದ ಕರೆಯುವುದಕ್ಕೂ ಕಾರಣ ಉಂಟು. ಇಡೀ ಜಗತ್ತಿಗೆ ಒಳಿತನ್ನು ಮಾಡುವಂತಹ ಸನ್ಮನಸ್ಸು ನಿಮ್ಮದು. ಆದ ಕಾರಣವೇ ಇವತ್ತು ಆ ಸ್ವರ್ಗದ ಪಟ್ಟ ನಿನ್ನ ಪಾಲಿಗಾಗಿದೆ, ದೇವತೆಗಳಿಗೆ ಯೋಗ ಬಂದೊದಗಿದೆ. ಹಾಗಿರುವಾಗ ನಿಮ್ಮನ್ನು ಆ ರೀತಿಯಲ್ಲದೆ ಸಂಬೋಧಿಸುವುದು ಉಚಿತವಲ್ಲ ಅಂತ ಸುಮನಸರು ಅಂತಕ್ಕಂಥದ್ದು ಇಲ್ಲಿ ಕಾಣುವಾಗ ನೀವೆಲ್ಲ ಒಟ್ಟಾಗಿ ಬಂದದ್ದು ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಕೆಲವು ಸಮಯದಲ್ಲಿ ನನ್ನನ್ನು ಸುಧಿಸಿಕೊಂಡು ನೀವು ಕಾಣುವಂತವರಾಗ್ತೀರಿ. ಕೆಲ ಸಂದರ್ಭದಲ್ಲಿ ನನ್ನನ್ನು ಕಾಣುವುದಕ್ಕೆ ಉದ್ದೇಶಿಸಿಕೊಂಡು ಇಲ್ಲಿಗೆ ಹೊರಟು ಬರುತ್ತೀರಿ. ಅವುಗಳಿಗೂ ಪ್ರತ್ಯೇಕವಾದ ಅರ್ಥಗಳು ನಿಮಿತ್ತಗಳು ಇರುವುದು ಸಹಜ. ಆದರೆ ಈ ಹೊತ್ತು ನಿಮ್ಮನ್ನು ನಾನು ಕೇಳಿದೆ, ಶ್ರೀಮಂತರು ಬಂದಿರೇ ಎಂಬುದಾಗಿ. ಸಕಲರೂ ಬಂದಿದೆ, ಬರುತ್ತೀರಿ ಎಂಬುದನ್ನು ನಾನು ನಿರ್ಣಯಿಸಿಕೊಂಡೇ ಇದ್ದೇನೆ. ಯಾಕೆ ಎಂಬುದನ್ನು ಅರ್ಥವಿಸುವುದಕ್ಕೆ ನಿನಗೆ ಬರ್ತದೆ. ಈ ಕಲ್ಪಕ್ಕೆ ನಿನಗೆ ಈ ಪದವಿಯನ್ನು ಕೊಟ್ಟು ಅನುಗ್ರಹಿಸುವವರು ನಾವು ತ್ರಿಮೂರ್ತಿಗಳು. ಆ ನಮ್ಮ ಅನುಗ್ರಹ ವಿಶೇಷದಿಂದ ಧರ್ಮ ರಾಹಿತ್ಯವಿಲ್ಲದೆ ಯಾವುದೇ ಕ್ಷೋಭೆಗೂ ಒಳಗಾಗದಂತೆ 14 ಭುವನಗಳನ್ನು ಸಂರಕ್ಷಿಸುವ ಹೊಣೆಗಾರಿಕೆ ನಿನ್ನ ಪಾಲಿನದ್ದು. ಹಾಗಾದರೆ ಅದೆಲ್ಲ ನಡೆಯಬೇಕಿದ್ರೆ ಯಾವುದು ಕಾರ್ಯನಿಮಿತ್ತವಾಗಿ ನಡೆಯಬೇಕು ಅದು ಸಕಾಲದಲ್ಲಿ ಸುಸೂಕ್ತವಾಗಿ ನಡೆದೇ ಇರಬೇಕು. ಆದ ಕಾರಣ ನೀವೆಲ್ಲ ತರ್ಕಿಸಿಕೊಂಡು ಏನೋ ತೀರ್ಮಾನಕ್ಕೆ ಬರುವವರಿದ್ದೇನೆ ಎಂಬುದನ್ನು ಸಂಕಲ್ಪಿಸಿಕೊಳ್ಳುವುದಕ್ಕೆ ನಮಗೆ ಆಗ್ತದೆ. ಆದರೂ ಕೂಡ ಎಲ್ಲರನ್ನೂ ಒಟ್ಟು ಸೇರಿಸಿ ಬಂದಿದ್ದಿ, ಅಲ್ಲದ್ರೆ ಪ್ರತ್ಯೇಕವಾಗಿ ನೀನು ಬಂದು ಕಾಣುವುದುಂಟು, ಯಾವುದೋ ನಿನ್ನ ಮನದಾಳನ್ನು ತೋಡಿಕೊಳ್ಳುವುದುಂಟು. ಅಲ್ಲ ಇದ್ರೆ ನಿನಗಾಗಬೇಕಾದಂತಹ ಯಾವುದಾದರೂ ಕೆಲಸವನ್ನ ನಾನು ಮಾಡಿಕೊಡಬೇಕು ಅಂತ ಅಪೇಕ್ಷಿಸುವುದುಂಟು. ಅದಕ್ಕೆ ನಿನ್ನ ಒಬ್ಬನ ಪ್ರವೇಶ ಸಾಕಿತ್ತು. ಆದರೆ ಇವತ್ತು ದಂಡಯಾತ್ರೆ ಅಲ್ಲ, ಆದರೆ ದಂಡನ್ನೆಲ್ಲ ಸೇರಿಸಿಕೊಂಡು ಬಂದಿದ್ದಿ, ನಿನ್ನವರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಬಂದಿದ್ದಿ. ಹಾಗಾಗಿ ಏನೋ ಸಂತೋಷದ ವಿಷಯ ಅನ್ನೋದು ನಿನ್ನ ಮುಖಮಂಡಲವೇ ಹೇಳುತ್ತಾ ಇದೆ. ಕೈಲಾಸಕ್ಕೆ ಬರುವುದಕ್ಕೆ ಕಾರಣ ಉಂಟು ದೇವರು. ನಮ್ಮದಾದಂತಹ ಸಂಕಲ್ಪವಿದ್ದರೂ ಕೂಡ ಅದನ್ನು ಕಾರ್ಯರೂಪಕ್ಕಿಳಿಸುವುದಕ್ಕೆ ನಾವು ಯಾರಿಂದ ಯಾವಾಗ ಏನು ಆಗಬೇಕೆಂಬುದನ್ನು ನಿರ್ಣಯಿಸಿಯ ಸಂಕಲ್ಪವಿರುತ್ತದೆ. ಅದಕ್ಕೆ ನಿಮಿತ್ತರಾದವರು ತೊಡಗಲೇಬೇಕಾಗ್ತದೆ. ಹಾಗಿರುವಾಗ ಸದುದ್ದೇಶದಿಂದ ಇವರನ್ನೆಲ್ಲ ಸೇರಿಸಿಕೊಂಡು ಬಂದಿದ್ರೆ ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳುವುದಲ್ಲ. ನಿನ್ನ ಉದ್ದೇಶ ಏನಿತ್ತು, ಯಾಕೆ ನಿನ್ನ ಬರೋಣವಾಯಿತು ಹೇಳ. ನಾನು ಒಬ್ಬನೇ ಬಂದದ್ದು ಇರೋಲ್ಲ, ದೇವತೆಗಳ ಸಹಿತ ಮರೀಚಿ ಬ್ರಹ್ಮನ ಒಡನೆ ಬಂದಿದ್ದೇನೆ. ಭೂಲೋಕದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಈ ಮರೀಚಿ ಬ್ರಹ್ಮ ಮಹಾಯಾಗವೊಂದನ್ನು ಕೈಗೊಂಡಿದ್ದಾನೆ. ಆ ಯಾಗದ ಅಧ್ಯಕ್ಷ ಪೀಠವನ್ನು ನೀನೇ ವಹಿಸಿಕೊಳ್ಬೇಕು ದೇವ. ಅದಕ್ಕಾಗಿ ನಾವೆಲ್ಲರೂ ಬಂದು ನಿನ್ನಲ್ಲಿ ಹೇಳುತ್ತಾ ಇದ್ದೇವೆ, ಆ ಅಧ್ಯಕ್ಷ ಸ್ಥಾನವನ್ನು ನೀನೇ ಅಲಂಕರಿಸಿ ಆ ಯಾಗ ಯಜ್ಞಾದಿಗಳನ್ನು ಪೂರೈಸಿಕೊಡಬೇಕು ದೇವ. 3 ಲೋಕದ ಒಡೆಯ ದೇವತೆಗಳು ಮರೀಚಿ ಬ್ರಹ್ಮ ಎಲ್ಲರೂ ಒಟ್ಟು
ಕೂಡಿಕೊಂಡು ನಿಮ್ಮೊಳಗೆ ಚರ್ಚೆಗಳು ನಡೆದು ಹಾ ಯೋಗ್ಯವಾದ ಆ ಪದವಿಯನ್ನು ಅಡರುವುದಕ್ಕೆ ಹ್ಮ್ ಪರಶಿವನೇ ಸೂಕ್ತ ಎಂಬುದಾಗಿ ನೀವು ನಿರ್ಣಯಿಸಿದ್ದು ಅಂತ ಅಂದ್ರೆ ಅದನ್ನು ಅಲ್ಲಗಳೆಯುವುದು ದಾಷ್ಟ್ಯವಾಗ್ತದೆ ಹಾ. ಹಾಗೆಂದು ತಿಳಿದವ ನಾನು. ಹಾ ಹಾಗಾಗಿ ನೀವೆಲ್ಲ ಒಟ್ಟುಗೂಡಿಕೊಂಡು ನನ್ನನ್ನು ಆ ಯಾಗಕ್ಕೆ ಜ್ಞಾನಸತ್ರಕ್ಕೆ ಅಧ್ಯಕ್ಷ ಪೀಠಕ್ಕೆ ಆಮಂತ್ರಿಸುವುದಕ್ಕಾಗಿ ಬಂದಿದ್ದೇವೆ. ಅಧ್ಯಕ್ಷ ಪೀಠವನ್ನು ಸಕಾಲದಲ್ಲೇ ಅಲಂಕರಿಸಿಕೊಂಡು ತನ್ಮೂಲಕವಾಗಿ ಜ್ಞಾನಸತ್ರ ಸಂಪನ್ನಗೊಳ್ಳುವಂತೆ ಮಾಡಿ ಅದರಿಂದ ಲೋಕಕ್ಕೆ ಜ್ಞಾನ ವ್ಯಾಪ್ತಿಯಾಗಿ ಅದು ಹರಡುವುದಕ್ಕೆ ಆಗಬೇಕು ಎಂಬಂತಹ ಸದುದ್ದೇಶ ಇದ್ದರಿಂದಲೇ ನನ್ನ ಮಾತಿಗೂ ಕೂಡ ಪುಷ್ಟಿಯನ್ನು ಕೊಟ್ಟಿರುವುದು. ನಾನು ಕರೆದದ್ದೇ ಸುಮನಸರು ಒಂದು ಲೋಕದ ಹಿತದೃಷ್ಟಿಯಿಂದ ಯಾಜ್ಞವನ್ನು ಕೈಗೊಳ್ಳುವರೇ ನೀವು ಮಾಡಿದ ತೀರ್ಮಾನಕ್ಕೆ ಅಧ್ಯಕ್ಷ ಪೀಠವನ್ನು ನನಗೆ ವಹಿಸುವುದಕ್ಕೆ ಬಂದಿದೆ. ಸಂತೋಷ. ಅಸ್ತು ವಸ್ತು ಎಂಬುದಾಗಿ ಅನುಗ್ರಹಿಸಿದ್ದೇನೆ. ಸಕಾಲದಲ್ಲಿ ಇರ್ತೇನಂತೆ. ಆಗಲಿ ನಿಮ್ಮಂತಹ ವಿದ್ವಾಂಸರೆಲ್ಲರೂ ಕೂಡ ಕುಳಿತುಕೊಳ್ಳಿ. ಯಾರದು ಇವ? ಜನಜೀವನ ವ್ಯವಸ್ಥೆಯಲ್ಲಿರಬೇಕು. ಜನಜೀವನ ಸುಗಮವಾಗಿ ಸುಧರ್ಮರಾಗಿ ಜೀವನವನ್ನು ನಡೆಸಬೇಕು ಎನ್ನುವ ಉದ್ದೇಶದಿಂದ ಮರೀಚಿ ಬ್ರಹ್ಮನು ಕೈಗೊಂಡಿರುವಂತಹ ಮಹಾ ಸತ್ರದ ಸಭೆ ಇದು. ಸಕಲ ಲೋಕದ ವಿದ್ವಾಂಸರೆಲ್ಲರೂ ಕೂಡ ಆಗಮಿಸಿ ಯಥಾಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ. ಅಂತಹ ಸಭೆಗೆ ದಕ್ಷಿಣ ಪ್ರವೇಶ ಹೀಗಾಗಿತ್ತು. ಯಾಕೆ? ನೂತನವಾದಂತಹ ವಿಚಾರಗಳನ್ನು ಈ ಸಭೆಯಲ್ಲಿ ಮಂಡಿಸಿ ಮಾನವರ ಬದುಕಿಗೆ ಉತ್ತಮ ಸೂತ್ರವೊಂದನ್ನು ಕಂಡು ಹಿಡಿದುಕೊಳ್ಳೋಣ. ಆ ರೀತಿ ಜೀವನ ಭವ್ಯವಾಗಿ ದಿವ್ಯವಾಗಿ
ಒಂದು ಚೂರು ಅಲುಗಾಡುವುದಿಲ್ಲ, ಗಾಳಿಗೂ ಅಲುಗಾಡುವುದಿಲ್ಲ, ಕೈ ಕಾಲುಗಳಿಗೆ ಸ್ಪರ್ಶಜ್ಞಾನವಿಲ್ಲವೋ ಏನು, ಒಂದು ಚೂರು ಕೂಡ ಪ್ರತಿಕ್ರಿಯೆ ಇಲ್ಲ. ಯಾಕೆ ಹೀಗೆ? ಸಕಲ ಸಭೆಯು ಬೆಳಗಾಗುವಂತೆ ಇದ್ದಾರೆ, ಎಲ್ಲರೂ ಮೂಕವಿಸ್ಮಿತರಾಗಿದ್ದಾರೆ. ದಕ್ಷ ಪ್ರದೇಶದ ಆಗಮನ ಮುಂದಿನ ಜೀವನಕ್ಕೆ ಭವ್ಯವಾಗ್ತದೆ, ಉತ್ತಮವಾದ ಒಂದು ಸಂದೇಶ ಸಮಾಜಕ್ಕೆ ದೊರಕುತ್ತದೆ ಎನ್ನುವಂತಹ ವಿಶ್ವಾಸದಿಂದಲೇ ನನ್ನನ್ನು ಕಂಡಿದ್ದಾರೆ. ಆದರೆ ಇವ ಒಬ್ಬ ಇದ್ದಾನಲ್ಲ, ಹೇಳಬಾರದು, ಕೆಲವು ಮಾಡಿ ಹಾಗೆ ಹೆಸರು ಒಂದಿರ್ತದೆ, ಹೆಸರು ಅನರ್ಥವಾಗಿರಬೇಕು ಅಂತ ಇಲ್ಲ. ಸಮಾಜದ ಸುಸ್ಥಿರತೆ ಬೇಕಾಗಿ ನಾವು ಎಲ್ಲರಿಗೂ ಕೂಡ ಹೆಸರು ನೀಡಿಸುವಾಗ ಉತ್ತಮವಾದಂತಹ ಅರ್ಥವನ್ನು ಕೊಡುವ, ಉತ್ತಮವಾದಂತಹ ಸಂದೇಶವನ್ನು ಕೊಡುವಂತಹ ಹೆಸರನ್ನೇ ನಾವು ನಾಮಕರಣ ಮಾಡಬೇಕು. ಒಟ್ಟು ಏನಾದರೂ ನಾಮಕರಣ ಮಾಡುವುದಲ್ಲ, ನಾಮಕರಣ ಮಾಡಿದ ಬಳಿಕ ಅರ್ಥ ಹೇಳುವುದು. ಈ ನಾಮಕರಣಕ್ಕೆ ಅರ್ಥ, ಹೆಸರಿಗೆ ಅರ್ಥ ಏನು ಅಂತ ಹಾಗಾಗಬಾರದು. ನನಗೆ ದಕ್ಷ ಅಂತ ಹೆಸರು ಯಾಕೆ? ನನ್ನ ಜೀವನವು ಹಾಗೆ ದಕ್ಷಮಯವಾಗಿದೆ. ನಾನು ಹೋದಲ್ಲಿ, ಬಂದಲ್ಲಿ, ನಿಂತಲ್ಲಿ, ಕುಳಿತಲ್ಲಿ ದಕ್ಷಮಯ ಆಗಿರ್ತದೆ. ಸಮಾಜವು ದಕ್ಷವಾಗಿರ್ತದೆ, ಕೇಳುವವರು ದಕ್ಷರಾಗಿರ್ತಾರೆ, ಹೇಳುವವರು ದಕ್ಷರಾಗಿರ್ತಾರೆ. ಹೆಸರಿಗೂ ವ್ಯವಸ್ಥೆಗೂ ಸಂಬಂಧ ಬೇಕು ಅಲ್ಲ. ಇವನು ಹೇಳಬಾರದು. ಕುಳಿತವ ಯಾರು? ಕಲ್ಲು ಮಣ್ಣಿಗೆ ಕುಳಿತವ ಯಾರು? ಈಶಾ ಎನ್ನುವ ಶಬ್ದಕ್ಕೆ ಒಂದು ಅರ್ಥ ಉಂಟು. ಯಜಮಾನ, ಒಡೆಯ. ಈಶಾ ಅಂತ ಎಲ್ಲರಿಗೂ ಹೆಸರಿಸುವುದು, ಎಲ್ಲರಿಗೂ ಯಜಮಾನರಾಗುವುದೂ ಇಲ್ಲ. ಹೆಂಡತಿಗೆ ಗಂಡ ಯಜಮಾನ, ಮನೆಗೆ ಒಬ್ಬ ಯಜಮಾನ, ಒಂದು ಸಂಸ್ಥೆಗೆ ಒಬ್ಬ ಯಜಮಾನ, ಒಂದು ವ್ಯವಸ್ಥೆಗೆ ಒಬ್ಬ ಯಜಮಾನ, ಹೊರಗೆ ಈಶವೇ. ಇವ ಈಶವ. ಇವನಿಗೆ ಇನ್ನೊಂದು ಹೆಸರು ಲೋಕೇಶ. ಲೋಕಕ್ಕೆ ಇವ ಈಶವಂತೆ. ಆದ್ದರಿಂದ ಲೋಕನಾಥ, ಲೋಕೇಶ್ವರ ಎಂದು ಹೆಸರಿಸಿದ್ದಾರೆ. ಸತ್ಯ ಹೇಳಬೇಕಾ, ಇವನ ಲೋಕ ಯಾವುದು ಗೊತ್ತಿಲ್ಲ. ನನಗಂತೂ ಇವ ಈಶ ಅಲ್ಲ. ಆದ್ದರಿಂದ ಇವ ಯಜಮಾನ ಎನ್ನುವಂತಹ ಭ್ರಮೆಯಿಂದ ನಾನಿವನನ್ನು ಗ್ರಹಿಸಲ್ಲ. ಬೇಡ, ಮತ್ತೊಂದು ಹೆಸರು ನೀವು ಹೇಳಿದ ಕೇಳಿ ನನಗೆ ಸದಾಶಿವ. ಹಿಂದಿನಿಂದ ಹೇಳಿದ್ರು, ನಮಗೆ ಕೇಳುವಾಗ ಈ ಸದಾಶಿವನು ಏನದಿರುತ್ತಿಹನು ಅಂತ. ಸದಾಶಿವ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಸದಾ ಶುಭವನ್ನು ಕರುಣಿಸುವಾತ ಸದಾಶಿವ. ಇನ್ನೊಂದು ಹೆಸರು ಶಂಕರ ಅಂತ. ಶಂಕರೋತಿ ಇತಿ ಶಂಕರ, ಮಂಗಳವನ್ನು ಕರುಣಿಸುವಾತ ಶಂಕರ. ಶುಭವನ್ನು ಕರುಣಿಸುವವನು ಇವನೇ, ಮಂಗಳವನ್ನು ಕರುಣಿಸುವವನು ಇವನೇ. ಇವನು ಶಿವನೂ ಹೌದು, ಶಂಕರನು ಹೌದು, ಸದಾಶಿವನು ಹೌದು. ಹೆಸರಿಸುವುದಪ್ಪ ಕೆಲವು ಜನರಿಗೆ ತನ್ನ ಅಭಿಮಾನಿಗಳ ಸೃಷ್ಟಿ ಮಾಡುವುದು, ತನ್ನವರನ್ನು ನೇಮಕ ಮಾಡುವುದು. ನನಗ ಅವರಿಗಾಗಲ್ಲ, ಹೊಗಳಬಟ್ಟರನ್ನು ಹೊಗಳ್ತಾರೆ ನಾನಾ ವಿಧವಾಗಿ. ಸಹಸ್ರ ನಾಮಗಳಿಂದ ಹೊಗಳಿಕೊಳ್ಳಿ. ಇವ ಹೇಳದೆ ಕುಳಿತುಕೊಂಡು ಕಾರಣ ಇವರ ಭಕ್ತರಿದ್ದಾರೆ. ಭಕ್ತರಲ್ಲಿ 2 ವಿಧ ಅಲ್ಲ, 3 ವಿಧ. ಒಂದು ಶ್ರದ್ಧಾಭಕ್ತಿ. ಶ್ರದ್ಧಾಭಕ್ತಿ ಅಂದರೆ ಏನು? ಯಾವುದೇ ಫಲಾಪೇಕ್ಷೆ ಇಲ್ಲದೆ ಲೋಕಹಿತಂ ಮಮ ಕರಣೀಯಂ ಸರ್ವೇ ಜನಾ ಸುಖಿನೋ ಭವಂತು ಕಾಲೇ ವರ್ಷದ ವರ್ತವ್ಯ ವಸ್ತುವೇ ವಿಶೇಷಾಲಿನಿ ದೇಶಾಯ ಕ್ಷೋಭರಹಿತ ವಂಚನ ಸಂತು ನಿರ್ಭಯ ಅಂತ ಶ್ರದ್ಧಾಭಕ್ತಿ. ಭಯಭಕ್ತಿ ಯಾಕೆ? ದೇವರೇನು ಮಾಡ್ತಾನೋ, ನಾಳೆ ಹಾಗೆ ಮಾಡ್ತಾನೋ, ನಾಳೆ ಮಳೆ ಹೆಚ್ಚು ಬರ್ತಾನೋ, ನಾಳೆ ಮಳೆಯೇ ಇಲ್ಲವಾಗಿತ್ತೋ, ನಮ್ಮ ಜೀವನ ಹೇಗೆ ಸುಲಭವಾಗುವುದು ಎಂದು ಅನಿವಾರ್ಯವಾಗಿ ಭಯದಿಂದ, ಓ ದೇವರಿಗೆ ಇಷ್ಟು ಕೊಡ್ತೇನೆ, ಅಷ್ಟು ಕೊಡ್ತೇನೆ, ಸಮಾಧಾನ ಮಾಡಿಕೊಳ್ಬೇಕು, ಅದು ಭಯ. ಇನ್ನೊಂದು ಭಕ್ತಿ, ಮುಕ್ತ ಭಕ್ತಿ. ದೇವರು ಏನು ಕೊಡ್ತಾನೆ ಅಂತ ಅವನ ಏನು ಪ್ರಯೋಜನ ಅಂತ ಗೊತ್ತಿಲ್ಲ. ದೇವರು ಹೇಳಿದ ಕೂಡಲೇ ಓ ದೇವರೇ ಶರಣು 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 ಯಾಕೆ ಎಂಬುದು ಏನು ಗೊತ್ತಿಲ್ಲ. ದೇವರ ಹೆಸರು ಹೇಳಿದ ಕೂಡಲೇ ಶಿರವಾಗುವುದು ಶರಣು ಅಂತ ಹೇಳಿ. ಅವ ಯಾಕೆ ಶರಣಾಗಿದ್ದಾನೆ? ದೇವರ ಮೌಲ್ಯವೇನು, ದೇವರ ಮೊದಲು ಏನು, ದೇವರ ಇತಿಮತಿ ಏನು ಗೊತ್ತಿಲ್ಲ. ಗೊತ್ತಿಲ್ಲದರು ಮುಕ್ತ ಭಕ್ತಿ. ಇನ್ನೊಂದು ಮೌಢ್ಯ ಭಕ್ತಿ ಅಂತ ಉಂಟು. ಯಾವ ಹೇಳಿದ್ದಾರೆ ಏನೋ ಮಾಡಬೇಕು, ಅವನು ಹೇಳಿದ್ದಾನಲ್ಲ ಅದಕ್ಕಾಗಿ ಹೋಗಿ ಶರಣಾಗುವುದು. ಅವನಿಗೆ ಅಂತರಂಗದಲ್ಲಿ ಯಾವ ಭಾವನೆ ಇಲ್ಲ. ಅಂತಹ ಮೌಢ್ಯ ಭಕ್ತಿ. ಈ ಮೌಢ್ಯ ಭಕ್ತಿಯಿಂದಲೇ ಹಾಳಾಗುವುದು ಸಮಾಜ.
ಇಲ್ಲಿ ಹೆಚ್ಚಿನ ಸಹ ಇವರನ್ನು ಸದಾಶಿವ ಅಂತ ಹೇಳ್ಬೋದು. ಔಢ್ಯ ಭಕ್ತಿಯ, ಮುಕ್ತ ಭಕ್ತಿಯ, ಭಯಭಕ್ತಿಯ ಒಂದು ಅರ್ಥ ಗೊತ್ತಾಗಿಲ್ಲ. ಪ್ರಾಯಶಃ ಇವ ಗಜಜನ್ಮಾಂಬರದರ, ರುಂಡಮಾಲಾದರ, ಪಶುಪತಿ ಇವರಿಗೆ ಹೆಸರುಂಟು. ಈಶಾ ಎನ್ನುವ ಅಹಂಕಾರವನ್ನು ನೀವು ಹೇಳಿದ ಹಾಗೆ ನಾನೊಬ್ಬ ಯಜಮಾನನಿದ್ದೇನೆ, ಆದ್ದರಿಂದ ಯಾರಿಗೂ ನಾನು ಎಂದು ವಂದಿಸಬೇಕಾಗಿದ್ದಿಲ್ಲ. ಈಶ ತಾನೆಂದೆಂಬ ಅಹಂಕಾರದಿಂದ ಇವರಿಗೆ ಈಸು ಬರುವುದಲ್ಲದೆ ಇನ್ನೇನುಂಟು? ಇನ್ನೇ ಅಲ್ಲ, ಯಜಮಾನಾದ ನಾನು ನಮಸ್ಕರಿಸಬಾರದು, ವಂದಿಸಬಾರದು, ಗೌರವಿಸಬಾರದು ಅನ್ನೋ ತಪ್ಪೈ ಸಿದ್ಧಾಂತ ಇವನಲ್ಲಿ ಇರಬಹುದು. ಅಧ್ಯಕ್ಷ ಪೀಠ ಅಲಂಕರಿಸಿದ್ದಾನೆ, ಅಧ್ಯಕ್ಷರಾದ ಹೊಸ ಸಂವಿಧಾನ ಪ್ರಕಾರ ಅಧ್ಯಕ್ಷ ಮಾತಾಡಲಿಕ್ಕೆ ಇಲ್ಲ. ಅಧ್ಯಕ್ಷರ ಬದಲಾಗಿದ್ದವರು ನೇಮಕ ಮಾಡಿರ್ತಾರೆ ಕೆಲವು ಸಭೆಯಲ್ಲಿ. ಅವರು ಹಾಗೆ ಹೇಳಿದ್ದಾನೆ ಅಂತ ಇವರು ಪುನಃ ಹೇಳಿದರು. ವೇದಿಕೆಯಲ್ಲಿ ಧಾರ್ಮಿಕ ಭಾಷಣ ಮಾಡಲಿಕ್ಕೆ ಬಂದದನ್ನು ಕೇಳಿ ಅಧ್ಯಕ್ಷ ಪದವಿಯನ್ನು ಅಲಂಕರಿಸುವ ಇನ್ನೊಬ್ಬ ಇದ್ದಾನೆ ಕೆಳಗಿರು, ಅವ ಅದನ್ನು ಪುನಃ ಹೇಳಿ ಹೀಗೆ ಹೇಳಿದ್ದಾನೆ ಅಂತ ಹೇಳ್ಕೊಂಡು ಸೂರ್ಯ ಮಾತಾಡ್ತಾರೆ. ಹಾಗೆ ಇವರಂತಹ ಕೆಲ ಚರ್ಚಿಸಿಕೊಂಡು ಮಾತಾಡುವುದು ಇಲ್ಲಿ ಒಂದು ಕುರಿತಿರಬೇಕು. ಆದ್ದರಿಂದ ಏನಿಲ್ಲ, ಬೇಡ, ಏಳಬೇಕು ಗೊತ್ತಿಲ್ಲ, ಹೇಳದಿದ್ದರೂ ಬನ್ನಿ ಕುಳಿತುಕೊಳ್ಳಿ, ಏನಾದರೂ ಬೇಕಾಸರಿಗೆ ಕೇಳುವ ಅಭ್ಯಾಸ ಅಲ್ಲ, ಅಧ್ಯಕ್ಷ ಕೇಳಬೇಕು ಅಂತಿಲ್ಲ. ಅದಕ್ಕಾಗಿ ಸ್ವಾಗತ ಸಮಿತಿ ಬಂದಿರ್ತಾರೆ. ಅಧ್ಯಕ್ಷರಾದವರು ಹೇಳಬೇಕು ಅಂತಿಲ್ಲ, ಹೇಳದಿದ್ದರೂ ಕುಡಿತದಿಂದಲೇ ಬಂದಿರ ಕೇವಲ ಸಣ್ಣ ಶಬ್ದಗಳ ಪ್ರಯೋಗದಿಂದ ಸಮಾಧಾನ ಪಡಿಸುವಂತಹ ನೀತಿ ಅಧ್ಯಕ್ಷ ಪದವಿಯಲ್ಲಿ ಕುಳಿತುಕೊಳ್ಳುವವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವ ಆ ಸಭಾ ಮರ್ಯಾದೆಯನ್ನು ಉಳಿಸಿ, ಸಭಾ ಗೌರವವನ್ನು ಉಳಿಸಿ, ಬಂದವರಿಗೆಲ್ಲರಿಗೂ ಕೂಡ ಉಚಿತವಾಗಿ ನಡೆಸುವಂತಹ ಒಂದು ಸನ್ನಿವೇಶ ಅಧ್ಯಕ್ಷ ಸ್ಥಾನ ಅಲಂಕರಿಸಿದವರಿಗೆ ಗೊತ್ತಿರ್ತದೆ. ಅಂತಹವರಿಗೆ ಅಧ್ಯಕ್ಷ ಸ್ಥಾನ ಕೊಡುವುದು ಕುಡಿತದಿಂದಲೇ. ಕೈ ಸನ್ನೆ ಕೆಲವು ರಂಗಭಾಷೆ ಅಂತ ಉಂಟು. ರಂಗಭಾಷೆಯನ್ನು ಎಲ್ಲಿ ಪ್ರಯೋಗ ಮಾಡಬೇಕು ಅಲ್ಲೇ ಪ್ರಯೋಗ ಮಾಡಬೇಕು. ಅಧ್ಯಕ್ಷನಾದವ ಮಾತನಾಡಬೇಕು ಅಂತಿಲ್ಲ, ಕಣ್ಣು ಸನ್ನೆಯಿಂದ, ಕೈ ಸನ್ನೆಯಿಂದ. ಈಗ ಸಾಂಕೇತಿಕ ಭಾಷೆ ಇದೆ, ಸಾಂಕೇತಿಕವಾಗಿ ಆದರೂ ಗೌರವಿಸಬಹುದು, ಮಂಡಿಸಬಹುದು. ಮಾತನಾಡಬೇಕು ಅಂತಿಲ್ಲ. ಯಾಕೆ? ಇವರ ನಾಲಿಗೆ ಏನಾಗಿದೆ? ನಾಲಿಗೆ ಸರಿ ಇದ್ದವನು ವ್ಯವಹರಿಸುತ್ತಾನೆ, ನಾಲಿಗೆ ಸರಿ ಇದ್ದವನು ಮಾತನಾಡುತ್ತಾನೆ, ನಾಲಿಗೆ ಸರಿ ಇದ್ದವನಿಗೆ ರುಚಿ ಗೊತ್ತಿರ್ತದೆ. ನಾಲಿಗೆ ಸರಿ ಇಲ್ಲದವನಿಗೆ ಉಪ್ಪು ಹುಳಿ ಖಾರದ ರುಚಿ ಗೊತ್ತಾಗ್ತದ? ಅದು ಗೊತ್ತಾಗುವುದಿಲ್ಲ. ನಾಲಿಗೆ ಹೊರಡುವುದಿಲ್ಲ, ಆದ್ದರಿಂದ ಉಚ್ಚಾರವೂ ಬರುವುದಿಲ್ಲ. ಯಾವರಿಗೆ ನಾಲಿಗೆ ಸರಿ ಇಲ್ಲ ಅವರಿಗೆ ಉಚ್ಚಾರವೂ ಅಷ್ಟೇ. ಇವರಿಗೆ ನಾಲಿಗೆ ಏನೋ ಕುದ್ದುಂಟು ಕುದ್ದುಂಟು, ಅಷ್ಟು ಮಾತ್ರವಲ್ಲ, ಕುದ್ದು ಯಾವುದಕ್ಕೆ? ಶ್ರೇಷ್ಠತ್ವಕ್ಕೆ ಬಂದ ಕುದ್ದಿ. ಶ್ರೇಷ್ಠರಾದವರು, ನಿಜವಾಗಿ ಶ್ರೇಷ್ಠರಾದವರು ಕೆಳಗಿನವರನ್ನು ಗೌರವಿಸುತ್ತಾರೆ, ಮಧ್ಯಮ ಸ್ಥಾಯಿಯಲ್ಲಿರುವವರನ್ನು ಗೌರವಿಸುತ್ತಾರೆ, ಉನ್ನತವಾದಂತಹ ಶ್ರೇಷ್ಠ ಪದವಿಯಲ್ಲಿರುವವರನ್ನು ಸ್ವಾಗತಿಸುತ್ತಾರೆ. ಯಾಕೆ? ಆ ಶ್ರೇಷ್ಠತ್ವದ ಮೌಲ್ಯ. ಉತ್ತುಂಗ ಶಿಖರವನ್ನು ಏರಿದವನು ಕೆಳಗೆ ನೋಡಿಯೇ ನೋಡ್ತಾನೆ. ಯಾಕೆ? ಕೆಳಗಿಂದಲೇ ಮೇಲೆ ಹೋಗ್ತಾನೆ. ಯಾವನು ಕೆಳಗಿನಿಂದ ಮೇಲೆ ಹೋಗ್ತಾನೋ ಅವನಿಗೆ ಕೆಳಗಿನಿಂದ ಮೇಲೆ ತನಕ ನೋಡುವಂತಹ ಪ್ರಬುದ್ಧತೆ, ಆ ಚಾಕುಚಕ್ಯತೆ, ವಿಶಾಲ ದೃಷ್ಟಿಕೋನ ಇದ್ದೇ ಇರ್ತದೆ. ಅಲ್ಲ, ಇವ ಕೆಳಗಿನಿಂದ ಮೇಲೆ ಹೋಗಿ ಇರುವುದೇ ಮೇಲೆ ಅಲ್ವಾ, ಬೆಟ್ಟದಲ್ಲಿರುವುದು. ಅದಕ್ಕೆ ಹೇಳ್ತಾರೆ ಶ್ವೇತ ಶುಭ್ರ ಕುಹಿಲಗಿರಿ, ಶ್ವೇತ ಶುಭ್ರ ಧವಳಗಿರಿ, ಶ್ವೇತ ಶುಭ್ರ ಕೈಲಾಸಗಿರಿ. ಅಯ್ಯೋ, ಇವರಿಗೆ ಹೆಸರಿದ್ದವನಿಗೆ ಬಹುಮಾನ ಕೊಡಬೇಕು. ಕೂಡಲಿಗೆ ಬಂದ ಕುಂದೇನು ಶ್ರೇಷ್ಠತ್ವಕ್ಕೆ ನಾಲಿಗೆಗೆ ಬಂದ ಕುಂದೇನು ತುಂಬ ಬಂದಲ್ಲ. ನಾನು ಯೋಚಿಸುತ್ತಾ ಹೋದಾಗೆ ಕುಂದು ನನ್ನದು, ಹೊರಟ ನನ್ನದು, ತಪ್ಪು ನನ್ನದು, ನಾನೇನು ಮಾಡಿದೆ
ಈ ಹಿಂದೆ ಸರಸಿಜಾಸನ ಹೇಳಿದ ಇಷ್ಟಕ್ಕೆಲ್ಲ ತೊಂದರೆ ಬರೋದು ನನ್ನಿಂದ. ಹಾಗೆ ನಾನೇ ಕಾರಣನೋ? ನಾನೂ ಕಾರಣನಲ್ಲ. ನನ್ನ ಹುಟ್ಟಿಸಿದ ಅಪ್ಪ ಆ ಬ್ರಹ್ಮದೇವ ಸರಸಿಜಾಸನ, ಅವನ ಮನಸ್ಸಂಕಲ್ಪದಂತೆ ಅವನ ಪಾದಾಂಗುಷ್ಟನ್ನು ಧರಿಸಿದವನು ನಾನು. ಸರಸಿಜಾಸನ ಮನಸ್ಸಿನ ಸಂಕಲ್ಪದಂತೆ ಪಾದ ಅಂಗುಷ್ಟವನ್ನು ಧರಿಸಿದವನು ನಾನು. ಆದ್ದರಿಂದಲೇ ನಾನು ವಿಧಿಯ ಮಗ, ಆದ್ದರಿಂದಲೇ ನಾನು ದಕ್ಷ. ಪ್ರಾಚೀನ ಮರುಗಿಯಲ್ಲಿ ನಾನಿರುವಂತಹ ವೇಳೆ ನನ್ನಪ್ಪ ಹುಟ್ಟಿಸಿದ್ದು ಮಾತ್ರ ಅಲ್ಲ, ಹುಟ್ಟಿಸಿದಂತಹ ನನ್ನಪ್ಪ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹೋದ ಮಗನೇ, ಪ್ರಾಚೀನ ಮರುಹಿಯಲ್ಲಿ ನೀನು ವಾಸ ಮಾಡಿ ಮುಂದೆ ಸೃಷ್ಟಿ ಕಾರ್ಯದಲ್ಲಿ ಸಹಕಾರಿಯಾಗಿರಬೇಕು. ಇನ್ನು ಕೆಲವು ಹೇಳ್ತಾರೆ ಪಾದಾಂಗುಷ್ಟಿಯನ್ನು ಜನಿಸಿ ಅಂತ ದಕ್ಷ ನಾನು. ಇನ್ನೊಬ್ಬ ದಕ್ಷ ಇದ್ದಾನೆ, ಅವನೇ ನಾರದನಿಗೆ ಶಾಪ ಕೊಟ್ಟವ. ನಾನು ಬ್ರಹ್ಮದೇವನ ಪಾದಾಂಗುಷ್ಟದಲ್ಲಿ ಜನಿಸಿದವ. ಪ್ರಾಚೀನ ಮರುಹಿಯಲ್ಲಿ ನನ್ನ ತಂದೆಯವರು ವಿಧಿ ದೇವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಿತ್ಯವೂ ನಾನು ತ್ರಿಕಾಲದಲ್ಲಿ ಅನುಷ್ಠಾನ ಮಾಡುವ ಪ್ರಾತಃ ಸಂಧ್ಯಾ ವಂದನೆ, ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ, ಸಾಯಂ ಸಂಧ್ಯಾ ವಂದನೆ ಮಾಡುವ, ಅದು ಸಮುದ್ರ ಸ್ನಾನ ಮಾಡುವ. ಹೀಗೆ ಸಮುದ್ರಕ್ಕೆ ಸ್ನಾನಕ್ಕೆ ಹೋಗುತ್ತಿರುವಂತಹ ಸಂದರ್ಭ ಶಂಖವನ್ನು ಕೇಳಿ ಬಂತು. ಶಂಖ, ಆ ಶಂಖದ ಬಗ್ಗೆ ಭಕ್ತಿ ಉಂಟು, ಶ್ರದ್ಧೆಯೂ ಉಂಟು ನನಗೆ. ಆ ಶಂಖವನ್ನು ನಾನು ನನ್ನ ಕರಕಮಲಲ್ಲಿ ಪಡೆಕೊಂಡು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿದೆ. ಒಂದು ದಿನ ಪ್ರಾತಃಕಾಲ ಪೂಜೆ ಮಾಡಿ ಯೋಚನೆ ಮಾಡ್ತೇನೆ, ಹೆಣ್ಣು ಮಗು ಉಂಟು. ಆ ಶಂಖದಿಂದ ಹೊರಗೆ ಬಂದ, ಶಂಖದಿಂದ ಹೊರಗೆ ಬಂದಂತಹ ಹೆಣ್ಣು ಕೂಸು. ಶಂಖದಿಂದ ಬಂದ ಕೂಸಲ್ಲವೇ ನಾನು ಹೆಸರಿಟ್ಟೆ ಶಂಕರಿ ಅಂತ. ಶಂಕರಿಂದ ಜನಿಸಿ ಬಂದ ಕಾರಣವೇ ಆ ಕುಮಾರಿಗೆ ಶಂಕರಿ ಅಂತ ಹೆಸರಿಸಿದೆ. ಶಂಕರಿ ಹೆಸರಿಟ್ಟದ್ದು ನಾನು ಅವರಿಗೆ. ಆಮೇಲೆ ಗೌರವ ವರ್ಣೆಯನ್ನು ಶೋಭಿಸುತ್ತಿರುವ ಕಾರಣ ಗೌರಿಯನ್ನು ನಾಮಕರಣ ಮಾಡಿದೆ. ಪಾಲಿಸಿದೆ, ಪೋಷಿಸಿದೆ, ಬೆಳೆಸಿದೆ, ಮುದ್ದಾಗಿ ಸಾಕಿ ಸಲ್ಲಹಿದೆ. ಒಂದು ದಿವಸ ನನ್ನ ಮಗು ನಮ್ಮ ಮನೆ ಅಂಗಳದಲ್ಲಿ ಆಟವಾಡ್ತಾ ಇದೆ. ಆಟವಾಡುತ್ತಿರುವಂತಹ ಸಂದರ್ಭ ಈ ಮಕ್ಕಳಿಗೆ ಆಡುವ ಚಿಂತನೆ ಮಾತ್ರ, ಬೇರೆ ಯಾವ ಭಕ್ತಿಯ ಬರ್ತದೆ, ಬೇರೆ ನಡೀತ ಯೋಚನೆ ಮಾಡುವಂತಹ ಸ್ವಭಾವ ಮಕ್ಕಳಿಗಿಲ್ಲ. ಏನೋ ಎಲ್ಲಿಯೋ ಕೈಲಾಸದ ಬೇರಿದ್ದ ಗಜ ಜನ್ಮಾಂಬರ, ಗುಡ್ಡಮಾಲಾಧರ, ಜಟಾಧರ, ಗಂಗಾಧರ, ಪರಮಶಿವ ಎನ್ನುವಂತಹ ಒಬ್ಬ ಬೈದಾಗಿ ಮೇಲೆಯಿಂದ ಹಾರಿಕೊಂಡು ಹೋಗ್ತಾ ಇದ್ದ. ಹೋಗುತ್ತಾ ಇರುವಂತಹ ಇವನಿಗೆ ಕೆಳಗೆ ಆಟವಾಡುತ್ತಿರುವಂತಹ ಮಗುವನ್ನು ಕಂಡಿತು. ಈ ಮಗುವನ್ನು ಕಂಡು ಇವನಿಗೆ ಎಲ್ಲಿ
ಏನು ವಿಕಾರ ಐತೆಲ್ಲ ಮನಸ್ಸು. ಮನಸ್ಸು ಅರಳಿಸುವುದು ಕಲೆ, ಮನಸ್ಸನ್ನು ಕೆರಳಿಸುವುದು ಕೊಲೆ. ಮನಸ್ಸನ್ನು ಅರಳಿಸುವುದು ಕಲೆ, ಮನಸ್ಸನ್ನು ಕೆರಳಿಸುವುದು ಕೊಲೆ. ಯಾವುದೇ ಕಲೆ ಮನಸ್ಸನ್ನು ಕೆರಳಿಸುವುದಿಲ್ಲ, ಕೆರಳಿಸುವುದು ಕಳೆಯುವುದು ಕೊಲೆ ಆಗ್ತದೆ. ನನ್ನ ಮಗಳಲ್ಲಿರುವಂತಹ ವಿಶೇಷವಾದಂತಹ ಕಲೆಯನ್ನು ಕಂಡು ಬೇರೆ ಹೋಗುತ್ತಿರುವಂತಹ ಶಿವ ಅಂತ ಹೇಳುತ್ತಾನೆ ಬೈದಾಗಿ ಕೆಳಗಿಂದ ಬಂದು ಅಪಹರಿಸಿದ. ಅಪಹರಿಸಿ ಹೋದ ಬೆಳೆಗೆ ಗೊತ್ತಾಯ್ತದೆ, ಇಲ್ಲ ಈ ಬೈರಾಗಿನ ಬುದ್ಧಿ ಕಲಿಸಬೇಕು, ಈ ಬೂದಿಗಣ್ಣುಕನಿಗೆ ಬುದ್ಧಿ ಕಲಿಸಬೇಕು ಎಂದು ನಾನು ಹೊರಟೆ. ಕೈಲಾಸವನ್ನು ಧ್ವಂಸ ಮಾಡುತ್ತೇನೆ. ಹೊರಟಾಗ ನಮ್ಮ ಅಪ್ಪ ಬಂದ. ಬ್ರಹ್ಮದೇವ, ಮಗನೇ ದಕ್ಷ, ಗೋಪಲಕ್ಕಿಯಲ್ಲಿ ಬುದ್ಧಿಯನ್ನು ಕೊಡಬಾರದು, ಸ್ವಲ್ಪ ಸಮಾಧಾನ ತಂದುಕೋ. ಮಗಳನ್ನು ಕರೆದುಕೊಂಡು ಹೋಗಿದ್ದಾನೆ, ಪುನಃ ಮನೆ ಕಲಿಸುವುದೇ? ಮಗಳು ಹೇಳದೆ ಹೋದ್ರು, ಕೊಟ್ಟು ಹೋದ್ರು, ಹೋದದ್ದು ಹೋದಂತೆ. ನನ್ನಲ್ಲಿ ಹೇಳಿದ್ದಲ್ಲ, ಅವಳು ಹೇಳುವ ಅವಕಾಶ ಅವನಿಗಿರಲಿಲ್ಲ. ಅವ ಅಪಹರಿಸಿದ್ದಲ್ವ, ಅವ ಕೊಂಡು ಹೋದ ಬಳಿಕ ಪುನಃ ನನ್ನ ಮನೆ ಕರೆದು ಬ್ರಹ್ಮಕಲಶ ಮಾಡಿದ ಹುಡುಗಿಗೆ. ಹೇಳದೆ ಹೋದಂತ ಹುಡುಗಿ, ಅಪಹರಿಸಲ್ಪಟ್ಟ ಹುಡುಗಿಯನ್ನು ಪುನಃ ನನ್ನ ಮನೆಗೆ ಕರೆದುಕೊಂಡು ಬಂದು ಬ್ರಹ್ಮಕಲಶ ಮಾಡಿದರೆ ಶುದ್ಧವಾಗ್ತದ? ಆಗುವುದಿಲ್ಲ. ಅಪ್ಪ ಹೇಳಿದ, ಕಾಗೆ ಮುಟ್ಟಿದ್ದು ಕಾಗೆಗೆ ಅಶುದ್ಧವಾಯಿತು, ಶುದ್ಧ ಮಾಡಿ ಪುನಃ ಸ್ವೀಕರಿಸ ಸರಿಯಲ್ಲ, ಹೋಗಲಿ ಮಗನೇ ಅಂತ ಹೇಳಿದ. ಅಪ್ಪನ ಮಾತಿಗೆ ಗೌರವವನ್ನು ಕೊಟ್ಟು ಹಾಗೆಯೇ ಬಿಟ್ಟ. ಕೈಲಾಸ ಉಳಿಯಿತು. ಮಗಳನ್ನು ಇಲ್ಲಿ ಹೋದವಳನ್ನು ಇಲ್ಲೇ ಹೋದವಳು ಅಲ್ಲೇ ಕ್ಷೇಮ ಬೇಗ ಮಾಡುವ ಹುಟ್ಟಿಸಿದಂತಹ ತಂದೆ ತಾಯಿಗಂತ ಬೇಕಿದೆ. ನನ್ನ ಮಗಳು ಅಲ್ಲಿಯಾದರೂ ಕ್ಷೇಮದಲ್ಲಿ ಇರುವಂತಹ ಭಾವನೆಯಿಂದ ಬಿಟ್ಟೆ. ಈಗ ಯೋಚಿಸುವುದು ನಾನು ತಪ್ಪಾಗಿ ಹೋಯಿತು. ಸರಸಿಜಾಸನನೆಂದ ನುಡಿಗೆ ಮರುಳಾಗಿ ತರಳೆಯನ್ನು ಕೊಟ್ಟದ್ದು ನಿರರ್ಥಕವಾಯಿತು. ಅವಳ ಬದುಕು ಬಂಗಾರವಾಗಬೇಕು, ಅವಳ ಬದುಕು ಭವ್ಯವಾಗಬೇಕು ಯೋಚನೆ ಒಂದೇ ನಾನು ಮಾಡ್ತಿದ್ರೆ, ತಂದೆಯ ಮಾತನ್ನು ಕೇಳದೆ ಇದ್ದಿದ್ರೆ ನಾನು ಮೂರಾರು ಮನೆ ಕರೆದುಕೊಂಡು ಯೋಗ್ಯನಾದಂತಹ ಹುಡುಗನ್ನು ಹುಡುಕಿ ಯೋಗ್ಯನಾದಂತಹ ಹುಡುಗನಿಗೆ ಕನ್ಯಾದಾನ ಮಾಡುತ್ತಾ ಇದ್ದೆ ನಾನು. ಆ ಯೋಗ ತಪ್ಪಿ ಹೋಯಿತು. ಸರಸಿಜಾಸನನೆಂದ ನುಡಿಗೆ ಮರುಳಾಗಿ ತರಳೆಯನ್ನು ಕೊಟ್ಟ ನಿರರ್ಥ ಪರಿಗೀಸಲು. ಅಯ್ಯೋ ಅಯ್ಯಯ್ಯೋ, ಕೋಣಗನ ಕೈಗೆ ಮಾಲೆಯೊಂದನ್ನು ಕೊಟ್ಟರೆ ಏನಾದೀತು? ಈ ಮಕ್ಕಳಿಗೆ ಮೌಲ್ಯಯುತವಾದಂತಹ ಬೆಲೆ ಮಾಡುವಂತಹ ವಸ್ತುವನ್ನು ಕೊಟ್ಟರೆ ಅರ್ಥ ಮಾಡುವಂತಹ ಯೋಗ್ಯತೆ ಆ ಮಕ್ಕಳಿಗಿರ್ತದ? ಮೊದಲೇ ಮಂಗ ಒಳ್ಳೆ ಮಾಡಿಕ್ಕಿದ ಮಾಲೆ, ಶುಭ ಮಾಲೆಯನ್ನು ಕೊಟ್ಟರೆ ಆ ಮಂಗ ಚಿಕ್ಕಕ್ಕೆ ಒಚ್ಚಿಕೊಂಡು ಕೆಳಗೆ ಹಾಕಿ ಕೂಡಿ ಮಾಡುತ್ತದೆ. ಪರಿಗಿಸಲು ಕೋಣಗನ ಕೈಯ ಮಾಲೆಯ ಕೊಟ್ಟ ಅಲ್ಲ, ಅವನಿಗೆ ಕೊಟ್ಟಂತ ಯಾವನಿಗೆ ಇರಲಿ, ಕೊಡಬೇಕಿದ್ರೆ ಒಂದು ಗಂಡಿಗೆ ಸಂಸ್ಕಾರ, ಎಷ್ಟು ಆಸ್ತಿ ಉಂಟು, ಎಷ್ಟು ಉದ್ಯೋಗ ಉಂಟು, ಎಷ್ಟು ಸಂಪಾದನೆ ಮಾಡ್ತಾರೆ ನೋಡುವುದಲ್ಲ, ಅವನ ಗುಣನಡತೆ ನೋಡಬೇಕು, ಅವನ ಸಂಸ್ಕಾರ ನೋಡಬೇಕು. ಈ ಶಿವನಿಗೆ ಸಂಸ್ಕಾರ ಉಂಟು. ಮೊದಲಾಗಿ ಹಿರಿಯರಿಗೆ ಸಂಸ್ಕಾರ ಬೇಕು. ಹಿರಿಯರಿಗೆ ಉತ್ತಮ ಸಂಸ್ಕಾರ ಇದ್ರೆ ಮನೆಯಲ್ಲಿ ಇರುವಂತಹ ಮಕ್ಕಳಿಗೂ ಸಂಸ್ಕಾರ ಬರ್ತದೆ. ಇವರ ಎಂತ ಅಪ್ಪೆ ಅಪ್ಪ ಇದ್ದಾರೋ ಇಲ್ಲ, ಸಂಸ್ಕಾರ ಪಾಠ ಮಾಡುತ್ತಾರೆ. ಇವರಿಗೆ ಸ್ನಾನ ಇಲ್ಲ, ಸ್ನಾನ ಇರುವಂತ ಹೇಳಿದ್ರೆ ಅವರ ಪರವಾಗಿ ಮಾತ್ರ ನೋಡಿದ್ದಾರೆ. ಅವರಿಗೆ ಸ್ನಾನ ಯಾಕೆ? ಗಂಗೆಯನ್ನೇ ತಲೆಯಲ್ಲಿ ಹೊತ್ತವರಿಗೆ ಸ್ನಾನ ಬೇಕು ಅಂತ ಹೇಳುವುದಿದ್ದಾರೆ. ಹೌದಪ್ಪ, ಒಂದು ಮಹಿಳೆ ಹದಿಮದೆಯ ಧರ್ಮವನ್ನು ಅಡಿದಂತಹ ಮಹಿಳೆ ಒಂದು ಕೊಡಪಾರದಲ್ಲಿ ನೀರು ಕೊಂಡು ಹೋಗುವಾಗ ಬೆಳಿಗ್ಗೆಲ್ಲ ನೀರು ಒಂದು ಥಂಡಿ ಆದರೆ ಸ್ನಾನ ಮಾಡದೇ ಇರಬೇಕಾಗ್ತದ? ಸ್ನಾನ ಎನ್ನುವಂತಹ ಸಂಸ್ಕಾರವೇ ಬೇರೆ. ಮಳೆ ಬಂದು ನೀರಿಂದ ಒದ್ದಾಗಿದೆ, ಸ್ನಾನ ಅಲ್ಲ. ಇವನಿಗೆ ಗಂಗಾಧರ, ಆದರೆ ಸ್ನಾನ ಬೇಕಾಗಿಲ್ಲ ಅಂತ ಹೇಳುವರಿದ್ದಾರೆ.
ಅಂತೂ ಸ್ನಾನ ಮಾಡುವುದಿಲ್ಲ. ಆಮೇಲೆ ಸ್ನಾನ ಮಾಡಿದ ಮೇಲೆ ಭಸ್ಮ ಪುಂಡ್ರಥರ ಅದಕ್ಕೊಂದು ಸಂಸ್ಕಾರ ಉಂಟು. ಭಸ್ಮ ಹಾಕುವುದಕ್ಕೂ ಸಂಸ್ಕಾರ ಅಂತ ಉಂಟು. ಭಸ್ಮವನ್ನು ಹೇಗೆ ಧರಿಸಬೇಕು ಅಂತ ಅದಕ್ಕೆ ಶಾಸ್ತ್ರಸಮ್ಮತವಾದಂತಹ ವಿಧಿ ಉಂಟು. ಭಸ್ಮವನ್ನು ಹೇಗೆ ಹಾಕಬೇಕು ಅಂತ ಇವತ್ತು ತೋರಿಸ್ತಾನೆ ಇನ್ನೊಬ್ಬರಿಗೆ. ಈ ಶಿವ ತೋರಿಸ್ತಾನೆ. ಕಡೆಗೆ ಗಂಗೆಯನ್ನು ಸುರಿದು ಎಲ್ಲ ಉಂಟ ಒಂದು ಹಠ. ಹಾಗೆ ಇವನು ಭಸ್ಮ ಹಾಕ್ತಾನೋ ಇಲ್ಲ, ಹೇಗೆ ಹಾಕ್ತಾನೆ ಹಾಕುವುದಲ್ಲ. ಅದಕ್ಕೆ ಹೇಳಿದವರ ಭಕ್ತರು ಭಸ್ಮೋದ್ಧೂಳಿತ ವಿಗ್ರಹ, ಭಸ್ಮದಲ್ಲೇ ಶರೀರವಿರುವುದು. ಯಾಕೆ ಸ್ಮಶಾನ ಮನೆ ಉಂಟ, ಮನೆ ಸಣ್ಣದಿರಲಿ ದೊಡ್ಡದಿರಲಿ ಅದಕ್ಕೊಂದು ಕ್ರಮ ಅಂತ ಉಂಟು ಮನೆ ರಚಿಸುವಾಗ. ಅಂತಹ ಮನೆಯನ್ನು ಹೊಂದಿಲ್ಲ. ಎಲ್ಲಿ ಮನೆ ಇವನಿಗೆ? ಸ್ಮಶಾನವಾಸಿ. ಆದರೂ ಸ್ಮಶಾನವಾಸಿಯಾದರೂ ಈತ ಮಕ್ಕಳ ಕಾರಕ ಅಂತ ಹೇಳುವುದು. ಸ್ಮಶಾನವೇ ಸ್ನಾನ ಸ್ಥಾನ, ಸ್ಮಶಾನವೇ ಸ್ಥಾನ, ಸ್ಮಶಾನ ಭಕ್ತವೇ ಸ್ನಾನ. ಆಮೇಲೆ ಸ್ನಾನವಿಲ್ಲವೂ ಸ್ಮಶಾನವೇ ಭಸ್ಮ ಅಂತ ಹೇಳಿ ಪ್ರಯೋಜನ ಇಲ್ಲ. ಇವರ ಬಗ್ಗೆ ಹೇಳಿದರೆ ಉಡ್ಲಿಕ್ಕೆ ಬಟ್ಟೆ ಉಂಟ. ಗಜಾಸುರನನ್ನು ನಾನು ಕೊಂದೆ, ಅವನ ತೃಪ್ತಿಗಾಗಿ ಗಜ ಚರ್ಮವನ್ನು ನಾನು ಧರಿಸಿದೆ. ಆಮೇಲೆ ವ್ಯಾಘ್ರಾಸುರನನ್ನು ನಾನು ಕೊಂದೆ, ಅವನ ತೃಪ್ತಿಯಾಗಿ ಅಗ್ನಿ ಚರ್ಮಧರನಾದೆ. ಆಮೇಲೆ ನನ್ನ ಭಕ್ತರು ಅನೇಕರು ಸ್ಮಶಾನವಾಸಿಗಳಿದ್ದಾರೆ. ಅವರ ತೃಪ್ತಿಗಾಗಿ ಅವರ ಮುಂಡವನ್ನು ನಾನು ಧರಿಸಿದ್ದೇನೆ. ಆದ್ದರಿಂದ ಉಂಡಮಾನವ ಪಿನಾಕಿ ಶಶಿಶೇಖರ ಗಜಜನ್ಮಾಂಬರ ಎಲ್ಲ ಹೊಗಳಿಕೆ ಅಲ್ಲ ತಗೊಳ್ಳಿಕ್ಕಾಗಲ್ಲ. ಇದು ನೋಡುವಂಥದ್ದು ಅಂತ. ನಾನು ಇಲ್ಲ ಸ್ಮಶಾನವಾಸ ಭಸ್ಮವನ್ನು ಲೇಪಿಸುವುದರ ಭಸ್ಮದಲ್ಲೇ ಹೊರಡಾಡುವ ಅಂಥವರಿಗೆ ಸಂಸ್ಕಾರ ಇಲ್ಲ, ಸಂಸ್ಕಾರ ಇಲ್ಲ. ಸೈನಿಕ ಪಿಶಾಚ ಭೂತಗಳು ಒಡನಾಟ ಯಾರು? ಕೆಲವು ಜನರ ಸಂದರ್ಭದಲ್ಲಿ ಸಹವಾಸದಿಂದ ಒಳ್ಳೆಯಾಗುತ್ತಾರೆ. ಯಾವನೇ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಉತ್ತಮರ ಸಹವಾಸ, ಸಜ್ಜನರ ಸಹವಾಸ ಹೆಚ್ಚೇನು ಸವಿದಂತೆ. ಸಜ್ಜನರ ಸಹವಾಸ ಮಾಡಿದರೆ ಅನಿವಾರ್ಯವಾಗಿ ಅವರ ಜೊತೆ ಇರುವ ಕಾರಣ ಅವರಲ್ಲಿರುವಂತಹ ಉತ್ತಮ ಗುಣನಡತೆಗಳೆಲ್ಲ ನಮಗೆ ಒದಗಿ ಬರ್ತದೆ. ಸಜ್ಜನರ ಸಹವಾಸ ಇಲ್ಲ. ಇವರಿಗೆ ಸಹವಾಸ ಯಾವುದು? ಭೂತ ಪ್ರೇತಗಳ ಒಡನಾಟ. ಆಮೇಲೆ ಹೇಳ್ತಾರೆ ಪ್ರಮಥರು ಉಂಟ. ಇವರಿಗೆ ಸಂಸ್ಕಾರವೂ ಇಲ್ಲ, ಸ್ನಾನವೂ ಇಲ್ಲ, ಯಾವುದೂ ಇಲ್ಲದಂತಹ ಇವರ ಜೊತೆಗಿರುವ ಸೈನಿಕ ಪಿಶಾಚ ಭೂತಗಳು ನಮ್ಮಂತರವ ಏನು ತಿಳಿಯುತ್ತಾರೆ, ಏನು ತಿಳಿಯುತ್ತಾರೆ, ಏನು ತಿಳಿಯುತ್ತಾರೆ, ಏನು ಮಾಡಬೇಕು ನಾನೀಗ? ಯಾಕೆ? ಸೈನಿಕ ಪಿಶಾಚ ಭೂತಗಳ ಒಡನಾಟ. ಮತ್ತು ಇದ್ದಾರೆ ಇನ್ನೊಂದು ಸಮೂಹ ಅಸುರರು. ಸಾಂಬ ಶಿವನ ಸ್ತುತಿ ಮಾಡಿದ ನೇರವಾಗಿ ಪ್ರತ್ಯಕ್ಷ ಆಗುವುದು. ಏನು ವೇದವಾದನೆ? ಇಷ್ಟಾಂತ ಸಿದ್ಧಿರತ್ತು ಹೋಗು ಉದ್ಧಾರವಾದ ಅಂತ ಹೇಳಿ ಇವ ಹೊರಗೊಳ್ಳುತ್ತೇವೆ. ಅಸುರರು ದೈತ್ಯರು ಹಾಗೂ ದಾನವರಿಗೆ, ಅಸುರರತಿ ಮಾಂಸಾಹಾರಿಗಳು ಪಾಷಂಡಿಗಳು ಅವರಿಗೆ ವಸುದೆಗೆ ಅಗ್ಗರದೆ ಸುಲಭದಲ್ಲಿ ಹಾಗೆ ಸುಲಭನೋ ಅಂತ ಹೊಗಳಿದ. ಇವ ಸುಲಭನೇ, ಇವನಿಗೆ ಮೌಲ್ಯ ಇಲ್ಲ, ಬದುಕಿನಲ್ಲಿ ಮೌಲ್ಯ ಇಲ್ಲ, ಜೀವನದಲ್ಲಿ ಮೌಲ್ಯ ಇಲ್ಲ, ಹೇಳೋ ಮಾತಿಗೆ ಮೌಲ್ಯ ಇಲ್ಲ, ಯಾವುದಕ್ಕೂ ಮೌಲ್ಯ ಇಲ್ಲದಂತಹ ಇವ ಅಗ್ಗದ ದೈವವಾಗಿ ಇವನ ಭಕ್ತರಿಗೆ ಹೆತ್ತವರಿವರೆಗೂ ಹೊರದುಕೊಡ್ತಾನೆ. ಅಂತಹ ಪಾಷಂಡಿಗಳು ಅಸುರರಿಗೆ ಹೊಗಳ್ತಾರೆ. ಹೊಗಳುವರಿಯುವ ದೇವ. ಹಾಗಿದ್ರೆ ನನ್ನಂತಹವರಿಗೂ ಮಾನ್ಯನೇ? ನನಗೆ ಮಾನ್ಯನೇ ಅಲ್ಲ. ನನ್ನ ಯೋಗ್ಯತೆ ಏನು, ನನ್ನ ಅರ್ಹತೆ ಏನು? ನನ್ನಂತಹ ಯುದ್ಧ